ಆಫೀಸ್ ಮಾಡ್ಕೊಡ್ತಾರೆ ನನಗೆ? ಯಾರು ಮಾಡ್ಕೊಡ್ತಾರೆ ನೀವೇ ಹೇಳಿ? ಅಷ್ಟು ದುಡ್ಡು ಖರ್ಚು ಮಾಡಿದ್ಮೇಲೆ ಅಷ್ಟು ದುಡ್ಡು ಖರ್ಚು ಯಾರು ಕೊಡ್ತಾರೆ? ಗೌರ್ಮೆಂಟ್ ಕೊಡ್ತಾರಾ? ಈಗ ಮತ್ತೆ ಸರ್ವರ್ ಬೆಳಗ್ಗಿಂದ ಈಗ ಇದು ಮಾಡ್ತಾ ಇದ್ದೇವೆ ಬಿಸಿಲಲ್ಲಿ ಮಕ್ಕಳಿಗೆ ಕರ್ಕೊಂಡು. ನಮ್ಗೆ ಹೊಟ್ಟೆಗೆ ಇದಿಲ್ವಾ? ಹೊಟ್ಟೆಗೆ ಊಟ ಬೇಡವಾ ನಮ್ಗೆ? ಅದು ಸಣ್ಣ ಸಣ್ಣ ಮಕ್ಕಳಿಗೆ ಬಿಸಿಲಲ್ಲಿ ಇಲ್ಲಿ ಇರುವುದು ಏನೇ ಅರೇಂಜ್ಮೆಂಟ್ ಇಲ್ಲ. ಇಲ್ಲಿ ಎಲ್ಲ ಈ ಬಿಸಿಲಲ್ಲಿ ಕುತ್ಕೊಳ್ಬೇಕು. ಸಣ್ಣ ಮಕ್ಕಳು ಹುಟ್ಟಿದ ಮಕ್ಕಳಿಗೂ ಕರ್ಕೊಂಡು ಬಂದ್ರು ಇಲ್ಲಿ ಇದ್ರಲ್ಲಿ ಕುತ್ಕೊಳ್ಬೇಕು. ಕುತ್ಕೊಳ್ಳಿಕ್ಕೂ ಒಂದು ಜಾಗ ಇಲ್ಲ ಇಲ್ಲಿ. ಮತ್ತೆ ಎಂತಕ್ಕಿದು ಆಫೀಸ್ ಇಟ್ಟಿದ್ದು? ಬೆಳಿಗ್ಗೆ 10 ಗಂಟೆ ಬಂದವರು 1 ಗಂಟೆಗೆ ಯಾಕೆ ಹೊರಗಡೆ ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ, ಒಂದು ಟೇಬಲ್ಗಳಿಲ್ಲ, ಇನ್ನೊಂದು ಅಧಿಕಾರಿಗಳಿಲ್ಲ. ಎರಡನೇದು, ಇಲ್ಲಿ ಕೊಟ್ಟಂತ ಟೈಮ್ಗಿಂತ ಹೆಚ್ಚಾಗಿ ಜನರನ್ನು ಇವರು ಕೂತ್ಕೊಳಿಸ್ತಾರೆ. ಈಗ ಇವರು 2,500 ಲೆಕ್ಕದಲ್ಲಿ ಒಬ್ಬ ಅಭ್ಯರ್ಥಿಗಳ ಹತ್ರ ತಗೊಳ್ತಾರೆ. ಒಂದು ಬೇಸಿಕ್ ವ್ಯವಸ್ಥೆ ಮಾಡಬೇಕಲ್ಲ. ಇಲ್ಲಿಂದ ಪ್ರಾಯದವರು ಬಂದಿರೋ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಮೇಲ್ಗಡೆ ಒಂದು ಕೂತ್ಕೊಳ್ಳೋ ವ್ಯವಸ್ಥೆ ಇದೆ, ರೂಮ್ ಇದೆ ಅಂತ ಹೇಳ್ತಾರೆ. ಅಲ್ಲಿ ಇಡೀ ರೂಮಲ್ಲಿ 50 ಜನರಿಗೆ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ರೂಮ್ ಅಂತ ಹೇಳಿದ್ರೆ ಏನು ಗೊತ್ತಾ? ಕೆಳಗಿನ ಆಫೀಸ್ನವ್ರದ್ದು ಗೋಡನ್. ಅಲ್ಲಿ ಮೇಲೆ ಹತ್ಕೊಂಡು ಹೋಗಬೇಕಾದ್ರೆ 28 ಸ್ಟೆಪ್ ಇದೆ. ಆ ಸ್ಟೆಪ್ ಅನ್ನು ಹತ್ಕೊಂಡು ಈ ಪ್ರಾಯದವರು ಹೇಗೆ ಹೋಗ್ತಾರೆ? ಅದಕ್ಕೋಸ್ಕರ ಈ ಪ್ರಾಯದವರು ಇಲ್ಲಿ ಕೂತ್ಕೊಳ್ಳೋದು. ಅಟ್ಲೀಸ್ಟ್ ಅಲ್ಲೊಂದು ಲಿಫ್ಟಿನ ವ್ಯವಸ್ಥೆ ಅಥವಾ ಲಾಂಚಿನ ವ್ಯವಸ್ಥೆ ಇವರು ಮಾಡಬೇಕಲ್ಲ, ಅದನ್ನು ಇವರು ಮಾಡೋದಿಲ್ಲ. ಅಲ್ಲಿ ಒಂದು ಫ್ಯಾನ್ ಇಲ್ಲ. ಅಲ್ಲೊಂದು 50 ಜನರಿಗೆ ಕೂತ್ಕೊಳ್ಳಿಕ್ಕೆ ಇವತ್ತು ಚೇರ್ ಹಾಕಿದ್ದಾರೆ. ಒಂದು ಟಾಯ್ಲೆಟ್ ಇದೆ. ಒಂದು ಟಾಯ್ಲೆಟನ್ನು 50 ಜನ ಬೆಳಗ್ಗಿಂದ ಬಂದವರು ಹೇಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ? ಒಂದು ಕಾಮನ್ ಸೆನ್ಸ್ ಈ ಅಧಿಕಾರಿಗಳಿಗೆ ಬೇಕಲ್ಲ. ಇವರನ್ನು ಅನ್ನ ತಿಂತಾರ, ಮಣ್ಣು ತಿಂತಾರ? ಅದನ್ನು ನಾವು ಆಗ್ರಹ ಮಾಡ್ತೀವಿ. ಇಲ್ಲಿಯ ಪಾಸ್ಪೋರ್ಟ್ ಕಚೇರಿಯ ಅವ್ಯವಸ್ಥೆಗೋಸ್ಕರ ಈ ಪಾಸ್ಪೋರ್ಟ್ ಕಚೇರಿಯನ್ನು ಇವತ್ತಿನ ಸಮಸ್ಯೆಯೊಟ್ಟಿಗೆ ಸ್ಥಳಾಂತರಿಸಬೇಕು. ನೋಡಿ, ನಾವು ಕಳೆದ ಒಂದು ವಾರದ ಹಿಂದೆ ಬಂದು ಇಲ್ಲಿ ಪ್ರತಿಭಟನೆ ಲೆಕ್ಕದಲ್ಲಿ ಮಾಡಿ ಅವರ ಪಾಸ್ಪೋರ್ಟ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಇಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರದ ಅವ್ಯವಸ್ಥೆ ಎಷ್ಟೆಲ್ಲ ಇದೆ ಅಂತ ಹೇಳಿದರೆ, ಇಲ್ಲಿ ಇವತ್ತಿನ ಒಂದು ದಿನದ ಸಮಸ್ಯೆ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಪಾಸ್ಪೋರ್ಟ್ದು ಸರ್ವರ್ ಇಲ್ಲ ಅಂತ ಬೆಳಿಗ್ಗೆ 8 ಅಧಿಕಾರಿಗಳಿಗೆ ಮಾಹಿತಿ ಬಂದಿದೆ. ಆದರೆ ಅಟ್ಲೀಸ್ಟ್ ಅಧಿಕಾರಿಗಳು ಯಾರ್ದೆಲ್ಲ ಅಪಾಯಿಂಟ್ಮೆಂಟ್ ಇದೆ ಅವರ ಮೊಬೈಲ್ಗೆ ಮೆಸೇಜ್ ಹೋಗುವ ಮುಖಾಂತರ ಇವತ್ತು ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಹೋಗುವಂಥ ಮೆಸೇಜನ್ನು ಇವರು ಅಧಿಕಾರಿಗಳು ಮಾಡಬೇಕಿತ್ತು. ಅದು ಮಾಡಲಿಲ್ಲ. ಈಗ ಇವ್ರು ನೋಡಿ, ಬೆಳಿಗ್ಗೆ 8 ಬಂದವರು ಈಗ ಮಧ್ಯಾಹ್ನ ಸಾಧಾರಣ 1-1:30 ಆಗ್ತಾ ಬಂತು. ಈಗಲೂ ಜನ ಇಲ್ಲಿ ಕ್ಯೂ ಅಲ್ಲಿ ಕಾಯ್ತಾ ಇದ್ದಾರೆ. ಒಳಗಡೆ ಸಹ ಬಿಡ್ತಾ ಇಲ್ಲ. ಕೇಳಿದ್ರೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಸರ್ವರ್ ಸಮಸ್ಯೆ, ಮೇಲಾಧಿಕಾರಿಗಳು ಮಾತಾಡ್ತೇವೆ ಅಂತ ಹೇಳಿ. ನಾವೇನು ಹೇಳುವಂಥದ್ದು, ಇವತ್ತು ಯಾರಿಗೆಲ್ಲ ಈ 600 ಜನರಿಗೆ ಅಪಾಯಿಂಟ್ಮೆಂಟ್ ಇದೆ, ಯಾರಿಗೆಲ್ಲ ಪೊಲೀಸ್ ವೆರಿಫಿಕೇಷನ್ ಇದೆ, ಯಾರಿಗೆಲ್ಲ ತತ್ಕಾಲ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದಾರೆ, ಯಾರೆಲ್ಲ ವೀಸಾಗಳಿಗೆ ಅಪ್ಲೈ ಮಾಡಿದ್ದಾರೆ, ಅಂಥ ಡಾಕ್ಯುಮೆಂಟನ್ನು ತಗೊಂಡು ಪ್ರಯಾರಿಟಿ ಬೇಸಿಸಲ್ಲಿ ಫಸ್ಟ್ ಅವರನ್ನು ಮಾಡಬೇಕು. ಯಾಕೆ ಮಾಡಬೇಕಂತ ಹೇಳಿದರೆ, ಈಗ ರೀಶೆಡ್ಯೂಲ್ ಮಾಡಬೇಕಾದದ್ದು ಇವತ್ತಿನ ಅಪಾಯಿಂಟ್ಮೆಂಟನ್ನು ಅಧಿಕಾರಿಗಳೇ ಮಾಡಬೇಕು. ಒಂದು ವೇಳೆ ಅಪ್ಲಿಕೆಂಟ್ ರೀಶೆಡ್ಯೂಲ್ ಮಾಡಿದರೆ ಅವರಿಗೆ ಸಿಗುವಂಥದ್ದು 1 ತಿಂಗಳ ನಂತರ. ಯಾಕಂದರೆ ಇವತ್ತು ಸರ್ವರ್ ಇಲ್ಲ ಅಂತೇಳಿ ವೆಬ್ಸೈಟ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವೇನು ಆಗ್ರಹ ಮಾಡ್ತಾ ಇದ್ದೇವೆ, ಇವತ್ತು ಯಾರ್ದು ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಅಧಿಕಾರಿಗಳೇ ರೀಶೆಡ್ಯೂಲ್ ಮಾಡಿ ಇವತ್ತು ರಾತ್ರಿ ಅಥವಾ ನಾಳೆ ಫಸ್ಟ್ ಸ್ಲಾಟಲ್ಲಿ ಅವರಿಗೆ ಸ್ಲಾಟನ್ನು ವಿಲೇವಾರಿ ಮಾಡಬೇಕು. ಅದು ಉಳಿದವರಿಗೆ ಸೀನಿಯರಿಟಿ ಲಿಸ್ಟಲ್ಲಿ ನಂತರ ನಾಳೆದ್ದು ಯಾರ್ದು ಸ್ಲಾಟ್ ಇದೆ ಅವರನ್ನು ನಾಡ್ದೋಗೆ ಶಿಫ್ಟ್ ಮಾಡುವ ಮುಖಾಂತರ ಅವರು ಮಾಡಬೇಕಂತ ನಮ್ಮ ಆಗ್ರಹ. ಇಲ್ಲದ್ರೆ ಏನಾಗುತ್ತೆ, ಈಗ ಪ್ರಾಯದವರು ಬಂದಿದ್ದಾರೆ, ತಂದೆ ತಾಯಿ ಮಕ್ಕಳನ್ನು ಕರ್ಕೊಂಡು ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಕೊಡಗು, ಚಿಕ್ಕಮಗಳೂರು, ಹಾಸನದಿಂದ ಬಂದಿದ್ದಾರೆ. ಪಾಪ ಅವರು ಪಾಸ್ಪೋರ್ಟ್ ಕಚೇರಿಗೆ 2,500 ರೂಪಾಯಿ ಕಟ್ಟಿ 500 ರೂಪಾಯಿ ಏಜೆಂಟಿಗೆ ಕೊಟ್ಟು 3,000 ಖರ್ಚು ಮಾಡಿ ಬಂದಿದ್ದಾರೆ. ಈಗ ಅವರಿಗೆ ಇವತ್ತು ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗುವ ವ್ಯವಸ್ಥೆಗೆ ಅವರು ಬಂದಿದ್ದಾರೆ. ಒಂದು ವೇಳೆ ಅವರಿಗೆ ಬೆಳಿಗ್ಗೆ 8 ಮೆಸೇಜ್ ಹೋಗಿದ್ರೆ ಅವರು ಮಧ್ಯಾಹ್ನ ಬರುವವರು ಬರ್ತಾ ಇರಲಿಲ್ಲ. ಅಥವಾ ಬಂದವರಿಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಅವ್ರಿಗೆ ದುಡ್ಡಿಲ್ಲದ್ರೆ ಊಟದ ಖರ್ಚಿಗೆ ಏನು ಮಾಡ್ತಾರೆ? ಎಲ್ಲಿ ಉಳ್ಕೊಳ್ತಾರೆ? ಅಟ್ಲೀಸ್ಟ್ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಬಿಡಿ, ಅದನ್ನು ಇವರು ಮಾಡೋದೇ ಇಲ್ಲ. ಇಲ್ಲಿ ಅವ್ಯವಸ್ಥೆಗಳ ಆಗರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಯಾರ್ದು ಇವತ್ತು ಶೆಡ್ಯೂಲ್ ಆಗಿದೆ ಅವರಿಗೆ ಪ್ರಯಾರಿಟಿ ಬೇಸಿಸಲ್ಲಿ ನಾಳೆ ಕೊಡಿ, ನಾಳೆ ಇದ್ದವರಿಗೆ ನಾಡ್ದು ಕೊಡಿ. ಅದನ್ನು ನೀವು ಮಾಡುವ ಮುಖಾಂತರ ಅದರ ಒಟ್ಟಿಗೆ ಇಲ್ಲಿ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಹೋದರೆ ಒಳಗೆ ಎ ಕೌಂಟರ್, ಬಿ ಕೌಂಟರ್, ಸಿ ಕೌಂಟರ್ ಅಂತ ಇದೆ. ಎ ಕೌಂಟ್ರಲ್ಲಿ ಯಾವಾಗಲೂ ಒಂದು 7ರಿಂದ 8 ಜನ ಕೆಲಸ ಮಾಡೋದು. ಬಿ ಕೌಂಟ್ರಲ್ಲಿ 10 ಕೌಂಟರ್ ಇದೆ, ಅದರಲ್ಲಿ ಕೆಲಸ ಮಾಡೋದು ಕೇವಲ 2. ಸಿ ಕೌಂಟ್ರಲ್ಲಿ 3 ಜನ ಕೆಲಸ ಮಾಡ್ತಾರೆ. ಎಲ್ಲ ಕೌಂಟರ್ಗಳಲ್ಲಿ 10 ಜನ ಕೆಲಸ ಮಾಡೋದು. ಒಂದು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ತಗುಲುವಂಥ ಸಮಯ ಕೇವಲ 15 ನಿಮಿಷ ಪ್ರತಿಯೊಬ್ಬ ವ್ಯಕ್ತಿಗೆ. ಪ್ರತಿಯೊಂದು ಟೇಬಲಲ್ಲಿ 5 ನಿಮಿಷ. ಬೆಳಿಗ್ಗೆ 10 ಗಂಟೆ ಬಂದವರು 1 ಗಂಟೆಗೆ ಯಾಕೆ ಹೊರಗಡೆ ಬರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ, ಒಂದು ಟೇಬಲ್ಗಳಿಲ್ಲ, ಇನ್ನೊಂದು ಅಧಿಕಾರಿಗಳಿಲ್ಲ. ಎರಡನೇದು, ಇಲ್ಲಿ ಕೊಟ್ಟಂಥ ಟೈಮ್ಗಿಂತ ಹೆಚ್ಚಾಗಿ ಜನರನ್ನು ಇವರು ಕೂತ್ಕೊಳಿಸ್ತಾರೆ. ಈಗ ಇವರು 2,500 ಲೆಕ್ಕದಲ್ಲಿ ಒಬ್ಬ ಅಭ್ಯರ್ಥಿಗಳ ಹತ್ರ ತಗೊಳ್ತಾರೆ. ಒಂದು ಬೇಸಿಕ್ ವ್ಯವಸ್ಥೆ ಮಾಡಬೇಕಲ್ಲ. ಇಲ್ಲಿಂದ ಪ್ರಾಯದವರು ಬಂದಿರೋ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ, ಅಲ್ಲಿ ಮೇಲ್ಗಡೆ ಒಂದು ಕೂತ್ಕೊಳ್ಳೋ ವ್ಯವಸ್ಥೆ ಇದೆ, ರೂಮ್ ಇದೆ ಅಂತ ಹೇಳ್ತಾರೆ. ಅಲ್ಲಿ ಇಡೀ ರೂಮಲ್ಲಿ 50 ಜನರಿಗೆ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ರೂಮ್ ಅಂತ ಹೇಳಿದ್ರೆ ಏನು ಗೊತ್ತಾ? ಕೆಳಗಿನ ಆಫೀಸ್ನವ್ರದ್ದು ಗೋಡನ್. ಅಲ್ಲಿ ಮೇಲೆ ಹತ್ಕೊಂಡು ಹೋಗಬೇಕಾದ್ರೆ 28 ಸ್ಟೆಪ್ ಇದೆ. ಆ ಸ್ಟೆಪ್ಪನ್ನು ಹತ್ಕೊಂಡು ಈ ಪ್ರಾಯದವರು ಹೇಗೆ ಹೋಗ್ತಾರೆ? ಅದಕ್ಕೋಸ್ಕರ ಈ ಪ್ರಾಯದವರು ಇಲ್ಲಿ ಕೂತ್ಕೊಳ್ಳೋದು. ಅಟ್ಲೀಸ್ಟ್ ಅಲ್ಲೊಂದು ಲಿಫ್ಟಿನ ವ್ಯವಸ್ಥೆ ಅಥವಾ ಲಾಂಚಿನ ವ್ಯವಸ್ಥೆ ಇವರು ಮಾಡಬೇಕಲ್ಲ, ಅದನ್ನು ಇವರು ಮಾಡೋದಿಲ್ಲ. ಅಲ್ಲಿ ಒಂದು ಫ್ಯಾನ್ ಇಲ್ಲ.
ಅಲ್ಲೊಂದು 50 ಜನರಿಗೆ ಕೂತ್ಕೊಳ್ಳಿಕ್ಕೆ ಇವತ್ತು ಚಾರೆ ಹಾಕಿದ್ದಾರೆ. ಒಂದು ಟಾಯ್ಲೆಟ್ ಇದೆ, ಒಂದು ಟಾಯ್ಲೆಟನ್ನು 50 ಜನ ಬೆಳಗ್ಗಿಂದ ಬಂದವರು ಹೇಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ? ಒಂದು ಕಾಮನ್ ಸೆನ್ಸ್ ಈ ಅಧಿಕಾರಿಗಳಿಗೆ ಬೇಕಲ್ಲ. ಇವರನ್ನು ಅನ್ನ ತಿಂತಾರ, ಮಣ್ಣು ತಿಂತಾರ? ಅದನ್ನು ನಾವು ಆಗ್ರಹ ಮಾಡ್ತೀವಿ. ಇಲ್ಲಿಯ ಪಾಸ್ಪೋರ್ಟ್ ಕಚೇರಿಯ ಅವ್ಯವಸ್ಥೆಗೋಸ್ಕರ ಈ ಪಾಸ್ಪೋರ್ಟ್ ಕಚೇರಿಯನ್ನು ಇವತ್ತಿನ ಸಮಸ್ಯೆಯೊಟ್ಟಿಗೆ ಸ್ಥಳಾಂತರಿಸಬೇಕು. ಜಿಲ್ಲಾಡಳಿತದ ಕಚೇರಿಗೋ ಅಥವಾ ಬೇರೆ ಕಚೇರಿಗೆ ಸ್ಥಳ ಕೊಡಿ. ಇವರೇನು ಧರ್ಮಕ್ಕೆ ಕಚೇರಿಯನ್ನು ಇಡುವುದಲ್ಲ, ಎಷ್ಟೋ ಲಕ್ಷ ಬಾಡಿಗೆ ಕೊಟ್ಟು ಇಲ್ಲಿ ಕಚೇರಿಯನ್ನು ಇಡ್ತಾರೆ. ಇದನ್ನು ಶಿಫ್ಟ್ ಮಾಡಲಿ, ಬೇಕಾದಷ್ಟು ಅಧಿಕಾರಿಗಳನ್ನು ಹಾಕಲಿ. ಕೇರಳದಲ್ಲಿ ಒಟ್ಟು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು 17 ಇದೆ, ರಾಜ್ಯದಲ್ಲಿರುವಂಥದ್ದು ಕೇವಲ 5. ಆದರೆ ರಾಜ್ಯದ ಸಂಸದರಾಗಿರ್ಬೋದು, ಜಿಲ್ಲೆಯ ಸಂಸದರಾಗಿರ್ಬೋದು, ಅಧಿಕಾರಿಗೆ ಇದನ್ನು ನೋಡಿ ದಿನಕ್ಕೆ 600 ಅಪ್ಲಿಕೇಶನ್ ಬರ್ತದೆ. ಬೇರೆ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಲ್ಲಿ ಬರುವಂಥದ್ದು ಕೇವಲ 100 ರಿಂದ 200. ಮುರುಡೇಶ್ವರದಿಂದ ಬಂದಿದ್ದು ನಾವು, ಅಲ್ಲಿಂದ ಬರ್ಲೇಬೇಕು. ಇಲ್ಲಿ ಬಂದು ಎಲ್ಲ ಇದು ಮಾಡ್ಬೇಕಂದ್ರೆ ನಮ್ಗೆ ಖರ್ಚು ಇಲ್ವಾ? ಪುಕ್ಷಟಿ ಬಂದು ನಮ್ಗೆ ಬರ್ಲಿಕ್ಕೆ ಆಗ್ತದ? ಅಪಾಯಿಂಟ್ಮೆಂಟ್ ತಗೊಂಡ್ಬಾರ್ದಲ್ಲ ಇವರು. ಅಪಾಯಿಂಟ್ಮೆಂಟ್ ಅಂತ ತಗೊಂತಾರೆ, ಮತ್ತೆ ಡಾಕ್ಯುಮೆಂಟ್ ಕೊಡಬಾರ್ದು ನಮ್ಗೆ. ನಾವು ಇವತ್ತಿಂದ ಅಪಾಯಿಂಟ್ಮೆಂಟ್ ಇತ್ತು ಸರ್. ನಾನು 6 ಮಂತ್ ಇಂದ ಈಗ ತಿರುಗಾಡ್ತಾ ಇದ್ದೆ. ಹೋದ ಟೈಮ್ ನಲ್ಲಿ ಪೇಮೆಂಟ್ ಮಾಡಿದ್ದೆ 10,000. ಖಾಲಿ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ. ಮತ್ತೆ ಒತ್ತೊಂದ್ಸಲ ಹೋದೆ, ಮತ್ತೆ ಬಂದೆ. ನಂದಾಯ್ತು, ನನ್ನ ಹಸ್ಬೆಂಡ್ ಮನೆ ಮಕ್ಕಳಂದು ಆಗ್ಲಿಲ್ಲ, ಮತ್ತೆ ವಾಪಸ್ ಕಳಿಸಿದ್ದು. ಮತ್ತೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದ ಮೇಲೆ ಮತ್ತೆ ಡಾಕ್ಯುಮೆಂಟ್ಸ್ ಇದು ಹೆಸರು ಸರಿ ಇಲ್ಲ ಹೇಳ್ತಾರೆ, ಮತ್ತೆ ವಾಪಸ್ ಕಳಿಸ್ತಾರೆ. ಈಗ ಮತ್ತೆ ಅಪಾಯಿಂಟ್ಮೆಂಟ್ ವೇಸ್ಟ್ ಆಯ್ತು, ಹೋಯ್ತು, ನಂದು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಯ್ತು. ಮತ್ತೆ ಒಂದ್ಸಲ ಮತ್ತೆ ನಾನು ಪೇಮೆಂಟ್ ಮಾಡಿ 2 ತಿಂಗಳ ಹಿಂದೆ ಬಂದೆ. ಆಮೇಲೆ ಮತ್ತೆ ಅದು ನಲ್ಲಿ ಹೆಸರು ಸರಿ ಇಲ್ಲ, ಸ್ಪೆಲ್ಲಿಂಗ್ ಸರಿ ಇಲ್ಲ. ಸತ್ತವ್ರಿಗೆ ತಗೊಂಡ್ ಬರ್ಬೇಕಾ ನಾವು? ಸತ್ತವ್ರಿಗೆ ಸಾಯ್ದೋದು ಕಬ್ರಸ್ತಾನ್ ಇದ್ದವ್ರಿಗೆ ಅವ್ರಿಗೆ ತಗೊಂಡ್ ಬರ್ಬೇಕಾ ನಾವು ಹೆಸರು ಸರಿ ಮಾಡ್ಲಿಕ್ಕೆ? ಈಗ ಮತ್ತೆ ಅಷ್ಟು ಮಾಡ್ಕೊಂಡು ಇವ್ರಿಗೆ 20 ತಾರೀಕಿಗೆ ಈ ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ಯಾವ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತಾರೆ ನನಗೆ? ಯಾರು ಮಾಡ್ಕೊಡ್ತಾರೆ ನೀವೇ ಹೇಳಿ? ಅಷ್ಟು ದುಡ್ಡು ಖರ್ಚು ಮಾಡಿದ್ಮೇಲೆ ಅಷ್ಟು ದುಡ್ಡು ಖರ್ಚು ಯಾರು ಕೊಡ್ತಾರೆ? ಗೌರ್ಮೆಂಟ್ ಕೊಡ್ತಾರಾ? ಈಗ ಮತ್ತೆ ಸರ್ವರ್ ಡೌನ್, ಬೆಳಗ್ಗಿಂದ ಈಗ ಇದು ಮಾಡ್ತಾ ಇದ್ದೆ ಬಿಸಿಲಲ್ಲಿ ಮಕ್ಕಳಿಗೆ ಕರ್ಕೊಂಡು. ನಮ್ಗೆ ಹೊಟ್ಟೆಗೆ ಇದಿಲ್ವಾ? ಹೊಟ್ಟೆಗೆ ಊಟ ಬೇಡವಾ ನಮ್ಗೆ? ಅದು ಸಣ್ಣ ಮಕ್ಕಳಿಗೆ ಬಿಸಿಲಲ್ಲಿ ಇದು ಇಲ್ಲಿ ಇರುವುದು ಏನೇ ಅರೇಂಜ್ಮೆಂಟ್ ಇಲ್ಲ. ಇಲ್ಲಿ ಎಲ್ಲ ಈ ಬಿಸಿಲಲ್ಲಿ ಕುತ್ಕೊಳ್ಬೇಕು. ಸಣ್ಣ ಮಕ್ಕಳಿಗೂ ಹುಟ್ಟಿದ ಮಕ್ಕಳಿಗೂ ಕರ್ಕೊಂಡು ಬಂದ್ರು ಇಲ್ಲಿ ಇದ್ರಲ್ಲಿ ಕುತ್ಕೊಳ್ಬೇಕು. ಕುತ್ಕೊಳ್ಳಿಕ್ಕೂ ಒಂದು ಜಾಗ ಇಲ್ಲ ಇಲ್ಲಿ. ಮತ್ತೆ ಎಂತಕ್ಕಿದು ಆಫೀಸ್ ಇಟ್ಟಿದ್ದು? ಸಮಸ್ಯೆ ಇಷ್ಟೇ. ನಮ್ಮ ಮಕ್ಕಳಿಗೆಲ್ಲ ನಾವು ಶಾಲೆಯಿಂದೆಲ್ಲ ಲೀವ್ ಮಾಡಿಕೊಂಡು ಬಂದಿದ್ದೇವೆ. ಇನ್ನು ಅವರು ಹೈಯರ್ ಎಜುಕೇಷನ್ಗೆ ಕರೆಯುವವರು, ಅವ್ರಿಗೆ ಏನು ಮಾಡೋದು? ನಾವು ಮಕ್ಕಳಿಗೆ ರಜೆ ಬೇಕು, ಎಲ್ಲ ಬೇಕು. ಇನ್ನು ನಾಳೆ ಪ್ರಿನ್ಸಿಪಲ್ ಸಹ ವಾಪಸ್ ರಿಕ್ವೆಸ್ಟ್ ಮಾಡಬೇಕು, ಕಳಿಸಿ ಅಂತೇಳಿ. ಅದಲ್ಲದೆ ಇಲ್ಲಿ ಒಂದು ಟೋಕನ್ ಸಿಸ್ಟಮ್ ಇಲ್ಲ. ಒಂದು ಟೋಕನ್ ಸಿಸ್ಟಮ್ ಕೊಡ್ಬೋದಲ್ಲ, ಅದರಲ್ಲಿ ಬರಿಬೋದು ಏನಾದರೂ. ಮತ್ತು ಸರ್ವರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೋದಲ್ಲ. ಸರ್ವರ್ ಅವರವರ ಮೊಬೈಲ್, ಎಲ್ಲದರಲ್ಲಿ ಮೊಬೈಲ್ ಉಂಟು. ಅವರಿಗೆ ನಾವು ಒಂದು ಇನ್ಫಾರ್ಮೇಷನ್ ಕೊಡಬೇಕಲ್ಲ, ನಿಮ್ಮ ಇವತ್ತು ಬರಬೇಡಿ, ನಮ್ಮ ಮೊಬೈಲ್ ಸರ್ವರ್ ಪ್ರಾಬ್ಲಮ್ ಉಂಟಂತೇಳಿ. ಅದನ್ನು ಕೂಡ ಹೇಳೋದಿಲ್ಲ. ಎಂತ ಮಾಡೋದು? ನಮ್ಮ ಮಕ್ಕಳನ್ನು ಕೂತ್ಕೊಳಿಸಿದೆ. ಇಲ್ಲಿ ನಾನು 8 ಗಂಟೆಗೆ ಬಂದಿದ್ದೇವೆ. ಇಲ್ಲಿ ಸರ್ವರ್ ಇಲ್ಲ ಅಂತ ಬೇರೆ ಪ್ರಶ್ನೆ ಇಲ್ಲ. ಅದಕ್ಕೆ ಒಂದು ಇನ್ಫಾರ್ಮೇಷನ್ ಬೇಡಲ್ಲ. ಇಲ್ಲದ್ರೆ ಟೋಕನ್ ಮಾಡಿ ಕೊಡೋದು, ಬನ್ನಿ ಇದ್ದ ಟೈಮಿಗೆ ಬನ್ನಿ ಅಂತೇಳಿ. ಇಲ್ಲದ್ರೆ ಈಗ ಎಲ್ಲರಿಗೊಂದು ಇಷ್ಟು ಕೌಂಟಿಗೆ ಕೊಡೋದು, ಬನ್ನಿ ಅಂತೇಳಿ. ಅದು ಕೂಡ ಕೊಡೋದಿಲ್ಲ, ಏನಿಲ್ಲ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಉಂಟು, ಸೆಕೆಂಡ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಬೆವರ್ತದೆ, ಒಂದು ಸರಿಯಾದ ಫ್ಯಾನ್ ಕೂಡ ಇಲ್ಲ ಸರಿಯಾಗಿ.